ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ರಾಯರ ಚರಿತ್ರೆ ನಿನ್ನೆ ಏನು ಹೇಳಿ ಸ್ಟಾರ್ಟ್ ಮಾಡಿದೆ ಅದರ ಅರ್ಥ ತಿಳಿಸಿ ಮುಂದಿನ ಪುಟನ ಓದೋದಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ ಗುರುರಾಯರ ಬಗ್ಗೆ ಹಾಗೂ ಈ ಕೃತಿ ಬಗ್ಗೆ. ರಾಯರು ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು ಮೊದಲಾದ ಶ್ರೇಷ್ಠ ಗುಣಗಳ ಗಣಿಯೇ ಗುರುರಾಯರಾಗಿರ್ತಾರೆ. ತುಂಬ ಒಳ್ಳೊಳ್ಳೆ ಗುಣಗಳು ರಾಯರಲ್ಲಿ ತುಂಬಿರುತ್ತೆ. ಇವರು ಸಮುದ್ರದಂತೆ ಗಂಭೀರವಾಗಿದ್ದರೂ ಭಕ್ತರ ಪಾಲಿಗೆ ಅತ್ಯಂತ ದಯಾಳುಗಳಾಗಿ ಕಾಣಿಸ್ತಿರ್ತಾರಂತೆ. ಶ್ರೀಹರಿವಾಯು ಗುರುಗಳಲ್ಲಿ ಅತ್ಯಂತ ಭಕ್ತಿನ ಹೊಂದಿರ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಅದರಿಂದಲೇ ಉತ್ತಮ ಯೋಗಿಗಳೆಂದು ಪ್ರಸಿದ್ಧರಾಗಿರ್ತಾರೆ ನಮ್ಮ ರಾಯರು. ತರ್ಕ, ವ್ಯಾಕರಣ, ವೇದಾಂತ, ಮೀಮಾಂಸಾ ಗ್ರಂಥಗಳಲ್ಲಿ ತಳಸ್ಪರ್ಶ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಕಾವ್ಯ, ಅಲಂಕಾರ, ನೀತಿ, ನಾಟಕ, ವೇದ, ಸ್ಮೃತಿ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಯೋಗ, ಶಾಸ್ತ್ರ, ಸಂಗೀತ, ತರ್ಕ, ವ್ಯಾಕರಣ ಹೀಗೆ ಮುಂತಾದ ಶಾಸ್ತ್ರಗಳನ್ನು ಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ರಾಯರು. ಪರಿಮಳ ಮೊದಲಾದ 48 ಕೃತಿ ರತ್ನಗಳನ್ನ ರಚನೆ ಮಾಡಿರ್ತಾರೆ. ಕಲಿಬಾಧೆಯಿಂದ ನಶಿಸುತ್ತಿರುವ ವೇದ ವಿದ್ಯೆಯನ್ನು ಪುನಃ ಉದ್ಧಾರ ಮಾಡಿದರು. ರಾಯರು ಕಲಿಬಾಧೆಯಿಂದ ಎಲ್ಲ ಹಾಳಾಗ್ತಿರೋ ಅಂಥ ವೇದ ವಿದ್ಯೆನ ಪುನಃ ಉದ್ಧಾರ ಮಾಡ್ತಾರೆ. 50 ವರ್ಷಗಳ ಕಾಲ ವೇದಾಂತ ಪೀಠದ ಅಧಿಪತಿಗಳಾಗಿ ಜ್ಞಾನ ಕಾರ್ಯವನ್ನು ನಡೆಸಿರುವವರು. ಅಷ್ಟೇ ಅಲ್ಲದೆ ಮುಂದೆ 700 ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ವೇದ ವಿದ್ಯೆಯನ್ನು ರಕ್ಷಣೆ ಮಾಡ್ತಿದ್ದಾರೆ. ಇವರ ಮಹಿಮೆ ವರ್ಣಿಸಲು ಅಸಾಧ್ಯ. ಆದರೂ ಕೆಲವನ್ನು ಸಂಕ್ಷಿಪ್ತವಾಗಿ ಈಗ ತಿಳಿಯೋಣ. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಸೋದರಳಿಯ ಶ್ರೀ ನಾರಾಯಣಾಚಾರ್ಯ ರಾಘವೇಂದ್ರ ವಿಜಯ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇವರು ಸ್ವತಃ ಕಣ್ಣಿನಿಂದ ಕಂಡ ಅನೇಕ ಘಟನೆಗಳು, ಮಹಿಮೆಗಳು, ಚರಿತ್ರೆಗಳನ್ನು ಈ ಕಾವ್ಯದಲ್ಲಿ ಬರೆದಿದ್ದಾರೆ. ರಾಘವೇಂದ್ರ ವಿಜಯ ಮಹಾಕಾವ್ಯದಲ್ಲಿ ಒಟ್ಟು 10 ಸರ್ಗಗಳಿವೆ. ಇದರ ಮಾರ್ಗದರ್ಶನದಲ್ಲಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ. ಇವತ್ತು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಮುಂದಿನ ಪುಟ. ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಶ್ರೀಮನ್ನಾರಾಯಣನು ವೇದವ್ಯಾಸ ರೂಪದಿಂದ ಸಕಲ ಸಚ್ಚಾಸ್ತ್ರಗಳನ್ನು ಉದ್ದೇಶಿಸಿದನು. ಅಜ್ಞಾನ, ವಿಪರೀತ ಜ್ಞಾನವನ್ನು ಪರಿಹರಿಸಿದನು. ಆದರೆ ಕಾಲದ ಪ್ರಭಾವದಿಂದ ಶ್ರೀ ವೇದವ್ಯಾಸ ದೇವರು ಸಂಸ್ಥಾಪನೆ ಮಾಡಿದ ತತ್ವವಾದವು ಮರೆಯಾಯಿತು. ಪುನಃ ಸಜ್ಜನರ ತತ್ವಜ್ಞಾನವನ್ನು ಕಳೆದುಕೊಂಡರು. ಆಗ ಸತ್ಯಲೋಕಾಧಿಪತಿಗಳಾದ ಜೀವೋತ್ತಮರಾದ ಶ್ರೀ ವಾಯುದೇವರು ಪಾಜಕ ಕ್ಷೇತ್ರದಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ದುರ್ಮತಗಳನ್ನು ಖಂಡಿಸಿ ಸನ್ಮತವನ್ನು ಸ್ಥಾಪನೆ ಮಾಡಿದರು. ಹನುಮಂತನ ಅವತಾರದಲ್ಲಿ ಶ್ರೀರಾಮಚಂದ್ರನನ್ನು, ಭೀಮಸೇನ ದೇವರ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು, ಶ್ರೀ ಮಧ್ವಾಚಾರ್ಯರ ಅವತಾರದಲ್ಲಿ ಶ್ರೀ ವೇದವ್ಯಾಸ ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದರು. ಸರ್ವಮೂಲ ಗ್ರಂಥಗಳನ್ನು ರಚಿಸಿ ಶಿಷ್ಯ ಕೋಟಿಯನ್ನು ಉದ್ಧಾರ ಮಾಡಿದರು. ಹಾಗೂ ತಾವು ಸಂಸ್ಥಾಪನೆ ಮಾಡಿದ ತತ್ವವಾದವನ್ನು ತಮ್ಮ ಶಿಷ್ಯ ಪ್ರಶಿಷ್ಯರಿಗೆ ಉಪದೇಶಿಸುವಂತೆ ಆಜ್ಞೆ ಮಾಡಿದರು. ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತವನ್ನು ವ್ಯಾಪಕವಾಗಿ ಪ್ರಚಾರ ಮಾಡುವುದಕ್ಕಾಗಿಯೇ ಗುರುರಾಯರು ಭೂಲೋಕದಲ್ಲಿ ಅವತರಿಸಿದರು. ಈ ಪುಟದ ಅರ್ಥ ಏನಂದರೆ, ಶ್ರೀಮನ್ನಾರಾಯಣನು ವೇದವ್ಯಾಸರ ರೂಪದಿಂದ ಸಕಲ ಸಚ್ಚಾಸ್ತ್ರಗಳನ್ನು ಉಪದೇಶಿಸಿದರು. ಅಜ್ಞಾನ ಅನ್ನೋದನ್ನು ತೆಗೆದ್ರು, ವಿಪರೀತ ಜ್ಞಾನವನ್ನು ಪರಿಹರಿಸಿದ್ರು. ಆದರೆ ಇಷ್ಟು ಮಾಡಿರ್ತಾರೆ ವೇದವ್ಯಾಸರು. ಆದರೆ ಕಾಲ ಪ್ರಭಾವದಿಂದ ವೇದವ್ಯಾಸ ದೇವರು ಸಂಸ್ಥಾಪನೆ ಮಾಡಿದ ತತ್ವವು ಮರೆಯಾಗುತ್ತೆ. ಆಗ ಪುನಃ ಸಜ್ಜನರು ತತ್ವಜ್ಞಾನವನ್ನು ಕಳೆದುಕೊಳ್ತಾರೆ. ಆಗ ಸತ್ಯಲೋಕಾಧಿಪತಿಗಳಾದ ಜೀವೋತ್ತಮರಾದ ಶ್ರೀ ವಾಯುದೇವರು ಪಾಜಕ ಕ್ಷೇತ್ರದಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಾರೆ. ದುರ್ಮತಗಳನ್ನು ಖಂಡಿಸಿ, ಮಧ್ವಾಚಾರ್ಯರು ದುರ್ಮತಗಳನ್ನ ಖಂಡಿಸಿ ಸನ್ಮತವನ್ನು ಸಂಸ್ಥಾಪನೆ ಮಾಡ್ತಾರೆ. ಶ್ರೀ ಮಧ್ವಾಚಾರ್ಯರು ಹನುಮಂತನ ಅವತಾರದಲ್ಲಿ ಶ್ರೀರಾಮಚಂದ್ರನನ್ನು,
ಭೀಮಸೇನ ದೇವರ ಅವತಾರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನನ್ನು, ಶ್ರೀ ಮಧ್ವಾಚಾರ್ಯರ ಅವತಾರದಲ್ಲಿ ಶ್ರೀ ವೇದವ್ಯಾಸ ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ರು. ಸರ್ವ ಮೂಲ ಗ್ರಂಥಗಳನ್ನು ರಚಿಸಿ ಶಿಷ್ಯಕೋಟಿಯನ್ನು ಉದ್ಧಾರ ಮಾಡಿದ್ರು ಹಾಗೂ ತಾವು ಸಂಸ್ಥಾಪನೆ ಮಾಡಿದ ತತ್ವವಾದವನ್ನು ತಮ್ಮ ಶಿಷ್ಯರಿಗೆ ಉಪದೇಶಿಸುವಂತೆ ಆಜ್ಞೆ ಮಾಡಿದರು. ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತವನ್ನು ವ್ಯಾಪಕವಾಗಿ ಪ್ರಚಾರ ಮಾಡುವುದಕ್ಕಾಗಿಯೇ ಗುರುರಾಯರು ಭೂಲೋಕದಲ್ಲಿ ಅವತಾರ ಮಾಡಿದ್ರು. ಮುಂದಿನ ಪುಟ ಗೌತಮ ಋಷಿಗಳ ಬಗ್ಗೆ ಇನ್ನಷ್ಟು ತಿಳಿಯಿರಿ. ಸಪ್ತ ಋಷಿಗಳಲ್ಲಿ ಗೌತಮ ಋಷಿಗಳು ಒಬ್ಬರು. ಇವರು ಪರಮ ಭಾಗಮೋತ್ತಮರು, ಶ್ರೇಷ್ಠ ಋಷಿಗಳು. ಭಗವಂತನ ಆಜ್ಞೆಯಂತೆ ಅಸುರರ ಮೋಹಕ್ಕಾಗಿ 5 ಅಧ್ಯಾಯಗಳಿಂದ ಕೂಡಿದ ಗೌತಮ ಸೂತ್ರವನ್ನು ರಚನೆ ಮಾಡಿದರು. ಈ ಬುಕ್ಕಲ್ಲಿ ಒಂದು ಶ್ಲೋಕ ಕೊಟ್ಟಿದೆ, ಅದನ್ನು ನಾನಿಲ್ಲಿ ಹಾಕ್ತೀನಿ. ಆ ಶ್ಲೋಕದ ಮೀನಿಂಗು ಕೂಡ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಹೋಗಿದ್ದಾರೆ ಈ ಬುಕ್ಕಲ್ಲಿ, ಅದನ್ನು ನಾನು ತಿಳಿಸ್ತೀನಿ. ಅಸುರ ಮೋಹಕ್ಕೋಸ್ಕರ ನ್ಯಾಯಶಾಸ್ತ್ರವನ್ನು ರಚನೆ ಮಾಡಿರುವರು. ಇದು ಗೌತಮ ಸೂತ್ರವೆಂದೇ ಪ್ರಸಿದ್ಧವಾಗಿದೆ. ಒಟ್ಟು 5 ಅಧ್ಯಾಯಗಳಿಂದ ಕೂಡಿದೆ ಮತ್ತು ಶ್ರೀ ವೇದವ್ಯಾಸ ದೇವರ ಅವತಾರಕ್ಕೆ ಇದೇ ಗೌತಮ ಋಷಿಗಳು ಮುಖ್ಯ ಕಾರಣೀಭೂತರಾಗಿದ್ದಾರೆ. ಯಾರು ತಮ್ಮ ವಿರುದ್ಧ ಕುತಂತ್ರವನ್ನು ನಡೆಸಿದರೋ ಆ ಎಲ್ಲ ಬ್ರಾಹ್ಮಣರಿಗೆ ಜ್ಞಾನನಾಶದ ಶಾಪವನ್ನು ಇದೇ ಗೌತಮ ಋಷಿಗಳು ನೀಡಿದರು. ಆಗ ಲೋಕದಲ್ಲಿ ತತ್ವಜ್ಞಾನವೇ ಇಲ್ಲದಂತಾಯಿತು. ಪುನಃ ತತ್ವಜ್ಞಾನದ ಉಪದೇಶಕ್ಕಾಗಿ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಆಗ ಭಗವಂತನು ವೇದವ್ಯಾಸ ರೂಪದಿಂದ ಅವತಾರ ಮಾಡಿರುವನು. ಹೀಗೆ ಭೂಲೋಕದಲ್ಲಿ ಭಗವಂತನು ಅವತಾರ ಮಾಡುವುದಕ್ಕೆ ಇದೇ ಗೌತಮ ಋಷಿಗಳು ಶಾಪವು ಕಾರಣವಾಗಿದೆ. ಗೌತಮ ಋಷಿಗಳ ವಂಶದಲ್ಲಿ ಅನೇಕ ಮಹಾನುಭಾವರು, ಜ್ಞಾನೀವರೇಣ್ಯರು ಅವತರಿಸಿದ್ದಾರೆ. ಉತ್ತಮರಾದ ಸಾತ್ವಿಕ ಗುಣಶಾಲಿಯಾದ ಪುರುಷರು ಹಾಗೂ ಸ್ತ್ರೀಯರು ಹುಟ್ಟಿದ್ದಾರೆ. ಅದೆಷ್ಟೋ ಕಾಲದ ಅನಂತರ ಕೃಷ್ಣ ಭಟ್ಟ ಎಂಬ ಶ್ರೇಷ್ಠ ವಿದ್ವಾಂಸರು ಹುಟ್ಟಿದರು. ಸಪ್ತ ಋಷಿಗಳಲ್ಲಿ ಗೌತಮ ಋಷಿಗಳು ಕೂಡ ಒಬ್ಬರು. ಇವರು ಭಗವಂತನ ಆಜ್ಞೆಯಂತೆ ಅಸುರರ ಮೋಹಕ್ಕಾಗಿ 5 ಅಧ್ಯಾಯಗಳಿಂದ ಕೂಡಿದ ಗೌತಮ ಸೂತ್ರವನ್ನು ರಚನೆ ಮಾಡಿದರು. ವೇದವ್ಯಾಸ ದೇವರ ಅವತಾರಕ್ಕೆ ಈ ಗೌತಮ ಋಷಿಗಳೇ ಕಾರಣ ಆಗ್ತಾರೆ. ಹೇಗೆ ಅಂದರೆ, ಯಾರು ತಮ್ಮ ವಿರುದ್ಧ ಕುತಂತ್ರ ನಡೆಸ್ತಾರೋ ಆ ಎಲ್ಲ ಬ್ರಾಹ್ಮಣರಿಗೆ ಜ್ಞಾನನಾಶದ ಶಾಪನ ಈ ಗೌತಮ ಋಷಿಗಳು ಕೊಟ್ಬಿಡ್ತಾರೆ. ಆಗ ಲೋಕದಲ್ಲಿ ತತ್ವಜ್ಞಾನವೇ ಇಲ್ಲದಂತಾಗುತ್ತೆ. ಆಗ ಪುನಃ ಏನು ಮಾಡ್ತಾರೆ, ಎಲ್ರೂ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತನು ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ಹೀಗೆ ಭೂಲೋಕದಲ್ಲಿ ಭಗವಂತನ ಅವತಾರ ಮಾಡುವುದಕ್ಕೆ ಈ ಗೌತಮ ಋಷಿಗಳೇ ಕಾರಣ. ಗೌತಮ ಋಷಿಗಳ ವಂಶದಲ್ಲಿ ಅನೇಕ ಮಹಾನ್ ಭಾವರು, ಜ್ಞಾನಿವರಣ್ಯರು ಅವತರಿಸಿರ್ತಾರೆ. ಉತ್ತಮರಾದ ಸಾತ್ವಿಕ ಶಾಲಿಯಾದ ಪುರುಷರು ಹಾಗೂ ಸ್ತ್ರೀಯರು ಕೂಡ ಹುಟ್ಟಿರ್ತಾರೆ. ಅದೆಷ್ಟೋ ಕಾಲಗಳ ನಂತರ ಕೃಷ್ಣ ಭಟ್ಟ ಎಂಬ ಶ್ರೇಷ್ಠ ವಿದ್ವಾಂಸರು ಕೂಡ ಗೌತಮ ಋಷಿಗಳ ವಂಶದಲ್ಲಿ ಹುಟ್ಟುತ್ತಾರೆ. ಮುಂದಿನ ಪುಟದಲ್ಲಿ ಗುರುರಾಯರ ಪೂರ್ವಾಶ್ರಮದ ಪಿತಾಮಹರ ಪರಿಚಯ ಮಾಡಿದ್ದಾರೆ. ಕೃಷ್ಣ ಭಟ್ಟ ಎಂಬುವವರು ಗೌತಮ ಕುಲದಲ್ಲಿ ಉತ್ಪನ್ನರಾಗಿದ್ದಾರೆ. ಎಲ್ಲ ಬ್ರಾಹ್ಮಣರಿಂದ ಪ್ರಶಂಸೆಗೆ ಪಾತ್ರವಾದ ಪೌಷ್ಟಿಕ ವಂಶದಲ್ಲಿ ಜನಿಸಿದ್ದಾರೆ. 60 ಬೀಗಮುದ್ರೆ ಮನೆತನವು ಇವರದಾಗಿದೆ. ಚೋಳಮಂಡಲದಲ್ಲಿ ವಾಸಿಸುತ್ತಾರೆ. ಭುವನಗಿರಿ ಕ್ಷೇತ್ರವು ಇವರ ತವರು ಮನೆಯಾಗಿದೆ. ಸದಾಚಾರ ಸಂಪನ್ನರು, ಮಧ್ವ ಸಿದ್ಧಾಂತ ಕುಶಲರು, ಸಜ್ಜನರ ಪ್ರೀತಿಪಾತ್ರರು ಆಗಿದ್ದಾರೆ ಮತ್ತು ವೀಣಾವಾದನದಲ್ಲಿ ಅದ್ವಿತೀಯ ಪಾಂಡಿತ್ಯರಾಗಿದ್ದಾರೆ. ಸಂಗೀತ ವಿದ್ಯೆಯನ್ನು ಕಲಿತು ವಾಣಿಯ ಅನುಗ್ರಹದಿಂದ ವೈದಿಕ ಶಿರೋಮಣಿಯಾಗಿದ್ದಾರೆ. ಕೃಷ್ಣ ಭಟ್ಟರು ಮಾತ್ರವಲ್ಲ, ಅವರ ಹಿಂದಿನ ವಂಶ ಪರಂಪರೆಯಲ್ಲಿ ಪ್ರತಿಯೊಬ್ಬರೂ ವೀಣಾವಾದನ ಪ್ರವೀಣರಾಗಿದ್ದಾರೆ. ಕೃಷ್ಣ ಭಟ್ಟರು ತಮ್ಮ ವೀಣಾವಾದನದ ಕಲಾ ಪ್ರೌಢಿಮೆಯ ಏಕದೇಶವನ್ನು ವಿಜಯನಗರ ಸಾಮ್ರಾಜ್ಯಾಧಿಪತಿಯಾದ ಕೃಷ್ಣದೇವರಾಯನಿಗೆ ಹೇಳಿಕೊಡುತ್ತಾರೆ. ಕೃಷ್ಣದೇವರಾಯನು ಇವರನ್ನು ಆಸ್ಥಾನ ಗುರುಗಳಾಗಿ ಸ್ವೀಕರಿಸುತ್ತಾನೆ. ಇವರ ಗುಣಗಳಿಗೆ ಹಾಗೂ ವಿದ್ಯೆಗೆ ಮಾರುಹೋದ ಕೃಷ್ಣದೇವರಾಯನು ತನ್ನ ತಲೆಯ ಪೇಟದಲ್ಲಿ ಧರಿಸಿದ ಮುತ್ತಿನ ತುರಾಯಿಯನ್ನೇ ಬಹುಮಾನವನ್ನಾಗಿ ನೀಡುತ್ತಾನೆ. ರತ್ನ ಖಚಿತವಾದ ಖಡ್ಗಗಳನ್ನು ಹಾಕಿ ಸನ್ಮಾನ ಮಾಡುತ್ತಾನೆ. ಕೃಷ್ಣ ಭಟ್ಟರಲ್ಲಿ ಕನಕಾಚಲ ಎಂಬ ಮಗನು ಹುಟ್ಟುತ್ತಾನೆ.
ಕೃಷ್ಣ ಭಟ್ಟರಂತೆ ಕನಕಾಚಲ ಭಟ್ಟರು ಕೂಡ ಶ್ರೇಷ್ಠ ಪಂಡಿತರಾಗುತ್ತಾರೆ. ತಂದೆಗೆ ಸಮನಾರಾದ ಪುತ್ರರಾಗುತ್ತಾರೆ. ಇಲ್ಲಿವರೆಗೂ ನಿಲ್ಲಿಸಿರ್ತೀನಿ. ಮುಂದಿನ ಭಾಗನ ನಾಳೆ ಹೇಳ್ತೀನಿ. ಅದರಲ್ಲಿ ಗುರುರಾಯರ ಪೂರ್ವಾಶ್ರಮದ ತಂದೆ ತಾಯಿಗಳ ಪರಿಚಯ ಅಂತ ಇದೆ. ಈಗ ಹೇಳಿದ್ದು ಪೂರ್ವಾಶ್ರಮದ ಪಿತಾಮಹರ ಪರಿಚಯ. ನೆಕ್ಸ್ಟ್ ನಾಳೆ ಹೇಳೋದು ನಾನು ಅವ್ರ ತಂದೆ ತಾಯಿಗಳ ಪರಿಚಯ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣ ಮಸ್ತು. ಬೃಂದಾವನ ಕ್ಷೀರಸಾಗರ ನಂದನವನವು ಮಂತ್ರಾಲಯ ಮೋಕ್ಷ ಮಂದಿರ. ತುಂಗೆಯ ತೀರದಲ್ಲಿ ತಂಗಿರುವ ಯತಿವರ್ಯ ಹೊಂಗೆಯ ಮರವಾಗಿ ಗುರುರಾಯ ಹೊಂಗೆಯ ಮರವಾಗಿ ತಂಗಾಳಿ ತೀಡುವನು ಮಂಗ